ಪ್ರಧಾನಿ ನರೇಂದ್ರ ಮೋದಿ ಅವರು ಕರುನಾಡಿಗೆ ಎಂಟ್ರಿ ಕೊಡಲಿದ್ದು ಅಬ್ಬರದ ಪ್ರಚಾರ ನಡೆಸಲಿಕ್ಕಿದ್ದಾರೆ. ಬಟ್ ಅದಕ್ಕೂ ಮುನ್ನ ಒಂದು ಮಹತ್ವದ ಘಟ್ಟ ಬಿಜೆಪಿ ಪಾಳ್ಯದಲ್ಲಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವಂತ ಕ್ಷಣ. ಸರಿಯಾಗಿ 8:30ಕ್ಕೆ ಸಂಕಲ್ಪ ಪತ್ರ ಶೀರ್ಷಿಕೆ ಅಡಿ ತಮ್ಮ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಆ ಪ್ರಣಾಳಿಕೆ ಬಿಡುಗಡೆಯ ಬಳಿಕವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಅಬ್ಬರದ ಪ್ರಚಾರ ಮುಂದುವರಿಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಈ ಪ್ರಣಾಳಿಕೆ ರಿಲೀಸ್ ಆಗುತ್ತೆ. 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣ, ಮೋದಿ ಗ್ಯಾರಂಟಿಗೆ ಒತ್ತು ನೀಡಿ ಪ್ರಣಾಳಿಕೆ ರಿಲೀಸ್ ಮಾಡಲಾಗುತ್ತೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಕಾಶ್ಮೀರದ 370 ರದ್ದು ಭರವಸೆ ಈಡೇರಿಕೆಯ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗುತ್ತೆ. ಕಾರಣ ಲಾಸ್ಟ್ ಟೈಮ್ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರೋ ಆ ಪೈಕಿ ಮಹತ್ವದ ಘಟ್ಟ ಅಂದ್ರೆ ಕಾಶ್ಮೀರದ 370 ವಿಶೇಷ ಸ್ಥಾನಮಾನ ರದ್ದು ಮಾಡಿರುವಂತಹ ಭರವಸೆನ ನಾವು ನೀಡಿದ್ವಿ. ಆ ಭರವಸೆಯನ್ನ ಈಡೇರಿಸಿದ್ದೇವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದ್ವಿ, ಅದನ್ನ ಕೂಡ ನಾವು ಪೂರ್ಣ ಮಾಡಿದ್ದೀವಿ ಅನ್ನುವಂತಹ ವಿಚಾರವನ್ನ ಈ ಬಾರಿಯ ಪ್ರಣಾಳಿಕೆಯಲ್ಲಿ ಅದು ಕೂಡ ಪ್ರಸ್ತಾಪ ಆಗುತ್ತೆ, ಅದು ಕೂಡ ಹೈಲೈಟ್ ಆಗುತ್ತೆ ಅನ್ನುವಂತಹ ವಿಚಾರ. ಕಾರಣ ಜನರ ಬಳಿ ಹೋಗಬೇಕಾದ್ರೆ ಸಹಜವಾಗಿ ಯಾವುದೇ ಪಕ್ಷಗಳು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಹಿಂದೆ ಕೊಟ್ಟಿರುವಂತಹ ಭರವಸೆಗಳನ್ನ ಎಷ್ಟು ಮಟ್ಟಿಗೆ ಈಡೇರಿಸಿದ್ದೀವಿ ಅನ್ನೋದನ್ನ ತೋರಿಸ್ಬೇಕಲ್ಲ. ಹಾಗಾಗಿ ಪ್ರಣಾಳಿಕೆಯಲ್ಲಿ ಆ ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಬಹಳ ಕುತೂಹಲ ಇದೆ ಬಿಜೆಪಿಯ ಪ್ರಣಾಳಿಕೆಯ ಬಗ್ಗೆ, ಅದು ಕೂಡ ಸಂಕಲ್ಪ ಪತ್ರ ಶೀರ್ಷಿಕೆ ಅಡಿ ಪ್ರಣಾಳಿಕೆ ಬಿಡುಗಡೆ ಆಗ್ತಾ ಇರೋದು. ಎಷ್ಟೊತ್ತಿಗಾಗುತ್ತೆ, ಏನ್ ನಿರೀಕ್ಷೆ ಮಾಡಬಹುದು, ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಬಹುದು ಅದರಲ್ಲಿ ಅಂತ? ಖಂಡಿತ, ಯಾಕಂದ್ರೆ ಬಹುನಿರೀಕ್ಷಿತ 2024ರ 18ನೇ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಂದು ಏನು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 8:30 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಬಾರಿ ಬಹಳಷ್ಟು ಕುತೂಹಲ ಇದೆ. ಏನು ಪ್ರಣಾಳಿಕೆಗೆ ಸಂಬಂಧಪಟ್ಟಂತೆ ಸಮಿತಿ ರಚನೆ ಮಾಡಿ, ಬಿಜೆಪಿಯ ಸಮಿತಿಯನ್ನ ರಚನೆ ಮಾಡಿ ಅದರಲ್ಲಿ ಏನು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಹಾಗೇನೆ ಪಿಯೂಷ್ ಗೋಯಲ್ ಸೇರಿದಂತೆ, ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ಬಿಜೆಪಿಯ ಹಿರಿಯ ನಾಯಕರು ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿರುವಂತದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ನ್ಯಾಯಪತ್ರದ ಮೂಲಕ ಪಂಚ ನ್ಯಾಯಗಳನ್ನ ಬಿಡುಗಡೆ ಮಾಡ್ತು. ಅದೇ ರೀತಿ ಬಿಜೆಪಿ ಸಂಕಲ್ಪ ಪತ್ರದ ಮೂಲಕ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಿಕ್ಕೆ ಸಾಕಷ್ಟು ತಯಾರಿಗಳನ್ನ ಮಾಡಿಕೊಂಡಿದೆ. ಈಗಾಗಲೇ ಏನು ಕಳೆದ 10 ವರ್ಷಗಳಲ್ಲಿ ಏನು ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಇಟ್ಟುಕೊಂಡು ಸಾಕಷ್ಟು ಭರವಸೆಗಳನ್ನ ಕೊಟ್ಟಿತ್ತು. ಆ ಭರವಸೆಗಳನ್ನ ಕೂಡ ಈಡೇರಿಸಿರುವಂತದ್ದು. ಆದ್ರೆ ಈ ಬಾರಿ ಕಳೆದ 10 ವರ್ಷದಲ್ಲಿ ಈಡೇರಿಸಿದಂತಹ ಭರವಸೆಗಳನ್ನ ಹೊರತುಪಡಿಸಿ ಈ ಬಾರಿ ಯಾವ ರೀತಿ ಒಂದು ಏನು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುತ್ತೆ, ಯಾವ ರೀತಿಯ ಭರವಸೆಗಳನ್ನ ಕೊಡುತ್ತೆ ಅನ್ನುವಂತಹ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ಈ ಬಾರಿಯ ಏನು ಸಾಕಷ್ಟು ಏನು ಕಾಂಗ್ರೆಸ್ನವರು ಸಾಕಷ್ಟು ಆರೋಪ ಮಾಡಿದ್ರು ಬಿಜೆಪಿಯವರ ಜೊತೆ, ಏನು ಹಿಂದುತ್ವದ ವಿಚಾರವನ್ನ ಹಾಗೇನೆ ಏನು ಕಾಶ್ಮೀರ ವಿಚಾರವನ್ನ ಇಟ್ಟುಕೊಂಡು ಅಷ್ಟೇ ಇವರು ಬಿಜೆಪಿಯವರು ಏನು ಮುಂದುವರಿತಾರೆ, ಅಂದ್ರೆ ಚುನಾವಣೆಯನ್ನು ಎದುರಿಸ್ತಾರೆ ಅಂತ. ಆದ್ರೆ ಈ ಬಾರಿ ಸಮೃದ್ಧ ಭಾರತದ ವಿಚಾರವನ್ನ ಶೀರ್ಷಿಕೆಯನ್ನ ಇಟ್ಟುಕೊಂಡು ಈ ಬಾರಿಯ ಚುನಾವಣೆಯನ್ನ ಎದುರಿಸೋದಕ್ಕೆ, ಅಂದ್ರೆ ಅಭಿವೃದ್ಧಿಯ ಪಥದತ್ತ ಅಭಿವೃದ್ಧಿಯ ವಿಚಾರಗಳನ್ನ ಇಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಮತಯಾಚನೆಗೆ ಮುಂದಾಗುವಂತಹ ಎಲ್ಲಾ ವಿಶೇಷತೆಗಳನ್ನು ಕೂಡ, ಎಲ್ಲಾ ವಿಚಾರಗಳನ್ನು ಕೂಡ ಈ ಬಾರಿಯ ಏನು ಪ್ರಣಾಳಿಕೆ ಸಮಿತಿಯ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗೇನೆ ವಿವಿಧ ರಾಜ್ಯಗಳ, ಅಂದ್ರೆ ಒಂದು ರಾಜ್ಯವನ್ನ ಹೊರತುಪಡಿ ಯಾವುದೇ ರಾಜ್ಯಗಳಿಗೆ ಒಂದು ಎಲ್ಲಾ ರಾಜ್ಯಗಳನ್ನು ಕೂಡ ವಿಶೇಷವಾಗಿ ಇಟ್ಟುಕೊಂಡು, ಅಂದ್ರೆ ಉತ್ತರ ಭಾರತ ದಕ್ಷಿಣ ಭಾರತ ಯಾವುದನ್ನು ಕೂಡ ಡಿವೈಡ್ ಮಾಡದೆ ಎಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಈ ಬಾರಿಯ ಕೆಲವೇ ಕ್ಷಣಗಳಲ್ಲಿ ನಮ್ಮ ನಿರೀಕ್ಷೆ ನಮ್ಮ